ನಾವೀಗೆಲ್ಲ ರೆಡಿ ಆಗಿದ್ದೀವಿ. ಈಗ ಒಬ್ಬೊಬ್ಬರನ್ನೇ ಕರಿತೀನಿ, ನೋಡೋಣ ಹೆಂಗ್ ರೆಡಿ ಆಗಿರ್ತಾರೆ ಅಂತ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಯನ ಗೋಪಿ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಸಖತ್ತಾಗಿದ್ದೀನಿ. ಸೊ ಇವಾಗ ನೀವು ವಿಡಿಯೋ ನೋಡ್ತಿರೋ ಹಾಗೆ ನಾವು ಟ್ರಿಪ್ಪಿಗೆ ಅಂತ ಹೇಳಿ ಫ್ಯಾಮಿಲಿ ಫುಲ್ಲು ಹೊರಟಿದ್ದೀವಿ. ಸೊ ಅಕ್ಕ, ಅಣ್ಣರು, ಹುಡುಗರು, ಮಕ್ಕಳುಗಳು ಎಲ್ಲರೂ ಸೇರಿ ಟ್ರಿಪ್ಪಿಗೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂದರೆ ಗೋವಾಗೆ. ಸೊ ಗೋವಾಲಿ ನಾವು ಯಾವ ಥರ ಎಂಜಾಯ್ ಮಾಡ್ತೀವಿ, ಯಾವ ಥರ ಎಲ್ಲ ಆಕ್ಟಿವಿಟೀಸ್ನ ಮಾಡ್ತೀವಿ ಅನ್ನೋದನ್ನು ಮುಂದೆ ನೋಡೋಣ. ನೀವು ಬೆಳಗ್ಗೆ 6 ಗಂಟೆಗೆ ಬಂದು ಹೇಳ್ಬಿಡಿ. ಏನೋ ಯಾವಲ್ಲ ಅದ್ರಲ್ಲಿ ಇರ್ತೀಯಲ್ಲ. ನಮ್ಮ ಅತ್ತೆ ಒಂದೇ ಬೇಡ, ನಾನು ಸಾಕು ಹೋಗೋಣ. ರಾಯಿಲಿನ ಮೈಯಲ್ಲಿ ಟ್ರಿಪ್ ಪ್ಲಾನರು ಗೈಸ್, ಟ್ರಿಪ್ನ ಕ್ಯಾನ್ಸಲ್ ಮಾಡಿದ್ದಕ್ಕೆ ಕರ್ಸಿ ಟೀ ಕುಡಿಸ್ತಾ ಇದೀವಿ. ಎಷ್ಟು ಈಟವೆಲ್ಲ ಬೇಡ ಅಣ್ಣ, ಅದಕ್ಕೆ ಎಲ್ಲಾರ್ಗು ಇಳಿಸಿ ಟೀ ಕುಡಿಸ್ತಾ ಇದ್ದೀವಿ. ಡವ್ ಎಲ್ಲ ಡವ್. ನಾನು ಒಬ್ಳೆ ಕಾಫಿ. ಅವನೇ ಬರಕ್ಕೆ ಹೇಳಿಲ್ಲ ಟಿಪ್ ಬೇಕೆ. ಕಿತ್ತಾಡ್ಕೊಂಡು ಲವ್ ಮಾಡ್ತವ್ರಂತೆ. ನಂಗೊಂದು ಕಾಫಿ. ಹಾಡು, ಡ್ಯಾನ್ಸು, ಕುಣಿತ, ಟೀ, ಕಾಫಿ ಎಲ್ಲ ಮುಗಿಸ್ಕೊಂಡು ಈಗ ನಿದ್ದೆ ಮಾಡೋ ಅಂಥ ಟೈಮ್. ಆರಾಮಾಗಿ ನಾನು ನಮ್ಮ ಅಕ್ಕನ ಮೇಲೆ ಕಾಲು ಹಾಕ್ಕೊಂಡು 2 ಸೀಟಲ್ಲಿ ಒಬ್ಬಳೇ ಮಲ್ಕೊಂಡಿದ್ದೀನಿ. ಸೊ ಗುಡ್ ನೈಟ್. ನೈಟು ಯಾರೂ ಹುಡುಗರು ಕರೆಕ್ಟಾಗಿ ಊಟನೇ ಮಾಡಿರಲಿಲ್ಲ. ಬೆಳಗಿನ ಜಾವನೇ ಎದ್ದು ಹೊಟ್ಟೆ ಹಸಿತಾ ಇದೆ ಅಂತೇಳ್ಬಿಟ್ಟು 4 ಗಂಟೆಗೆ ತಿಂಡಿ ತಿಂತಾಯಿದ್ದಾರೆ. ಇಷ್ಟೊತ್ತಿಗೆ ನಾಷ್ಟ ಮಾಡೋಂಥ ನನ್ನ ಮಕ್ಕಳು 4 ಗಂಟೆ, ಬೆಳಗಿನ ಜಾವ 4 ಗಂಟೆಗೆ ತಿಂಡಿ ತಿಂತಾರೆ. ಬಿರಿಯಾನಿ ತಿಂದಾಗ 5 ಗಂಟೆಗೆ 4 ಗಂಟೆಗೆ ಎದ್ದೊಯ್ತೀರಾ? ನಾನು ಬ್ರಷ್ ಮಾಡಿಲ್ಲಪ್ಪ. ನಾ ಹುಡ್ತಾಗಿದ್ದ ಹಂಗೆ, ನೀವು ಹುಡ್ತಾಗಿಂದ ಹಿಂಗಿಲ್ಲ. ಹೊಟ್ಟೆ ತುಂಬ ತಿಂದು ಫುಲ್ ಎನರ್ಜಿ ಬಂದಾಗ ಈ ಥರ ಸಾಂಗ್ ಹೇಳ್ಕೊಂಡು ಹೋಗೋದು. The next day. ಅಂತೂ ಇಂತೂ ಸೂರ್ಯೋದಯ ಆಯಿತು. ಸೊ ನಾವಿವಾಗ ಟೀ ಕಾಫಿ ಕುಡ್ಕೊಂಡು ಒಂದು ಬ್ರೆಡ್ ಆಮ್ಲೆಟ್ಟು ಚೆನ್ನಾಗಿತ್ತು. ಸೊ ಇನ್ನೂ 2 ಪ್ಲೇಟ್ ತೊಗೊಂಡು ತಿಂದಿದ್ದೀವಿ.
ಬನ್ನಿ ಇವಾಗ ರೂಮ್ ಹತ್ರ ರೀಚ್ ಆಗಿದ್ದೀವಿ. ಸೊ ಈಗ ಚೆಕ್ ಇನ್ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಫಾರ್ಮಾಲಿಟೀಸ್ ಇರುತ್ತೆ, ಅದನ್ನೆಲ್ಲ ಮಾಡ್ತಿದ್ದಾರೆ. ಪ್ರತಿಯೊಬ್ರದ್ದು ಆಧಾರ್ ಕಾರ್ಡ್ ಕೇಳಿದ್ದಾರೆ, ಆಧಾರ್ ಕಾರ್ಡ್ ಎಲ್ಲ ಕೊಡ್ತಾ ಇದ್ದೀವಿ. ಹಲೋ ಗೈಸ್, ಈಗಷ್ಟೇ ನಾವು ರೂಮ್ಗೆ ಬಂದಿದ್ದೀವಿ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಬಾಲ್ಕನಿಯಲ್ಲಿ. ಬನ್ನಿ ರೂಮ್ ತೋರಿಸೋಣ. ಇದು ಬಾಲ್ಕನಿಯಿಂದ ಎಂಟ್ರೆನ್ಸು, ಹಾಲು. ಇಲ್ಲೊಂದು ಬೆಡ್ ರೂಮ್ ಇದೆ ಆ್ಯಂಡ್ ಇದು ವಾಶ್ರೂಮ್. ಇದು ಹಾಲು. ಇಲ್ಲೊಂದು ವಾಶ್ರೂಮ್ ಇದೆ, ಮಿರರ್ ಆ್ಯಂಡ್ ಇಲ್ಲೊಂದು ಬೆಡ್ರೂಮ್. ನೀವು ಬರಬೇಕಿತ್ತು. ಯಾರು ಮಿಸ್ ಮಾಡ್ಕೊಂತೀಯಾ? ಆ್ಯಂಡ್ ಇಲ್ಲೊಂದು ರೂಮ್ ಇದೆ, 3 BHK ನಾವು ಮಾಡಿರೋದು. ಇದು ವಾಶ್ರೂಮ್. ಪ್ರತಿ ರೂಮ್ಗೂ ವಾಶ್ರೂಮ್ ಸಪ್ರೇಟ್ ಇದೆ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸಪ್ರೇಟ್ ಇದೆ. ನೈಸ್. ಟಿವಿ ಇದೆ. ವಾವ್, ವಾಶ್ರೂಮ್ ಐತಾ ಅಲ್ಲಿ? ಫ್ರೀ ಇದೆಯಾ? ಅದೇ ಓಪನ್ ಆಗ್ತಾ ಇಲ್ಲ. ಇದು ಗ್ಲಾಸ್ ಹೊಡೆದೋಗ್ಬಿಟ್ಟು ಆ ಕಡೆ ತೆಗಿ. ಬಾಲ್ಕನಿ. ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಆ ಕಡೆ ಸೈಡ್ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ನೈಸ್ ರೂಮ್, ಚೆನ್ನಾಗೈತೆ. ಆ ಕಡೆ ಒಂದೈತೆ, ಆ ಕಡೆ ನೋಡಿ. ನಾವು ಮಾಡಿರೋಂಥ ವಿಲ್ಲಾ ಇದು. ನೈಸ್, ಚೆನ್ನಾಗಿದೆ. ಸದ್ಯಕ್ಕೆ ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿ, ಬೇರೆದಾ? ಓಕೆ, ಫ್ರೆಶ್ ಅಪ್ ಆಗಿ ಎಲ್ಲರೂ ಈಗ ಬಾಗ ಬೀಚ್ಗೆ ಹೋಗೋದು. ಬಾಗ ಬೀಚ್ಗೆ. ಓಕೆ, ಡನ್. ಓಕೆ, ಫ್ರೆಶ್ ಅಪ್ ಆಗಿ ಆಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. ಬಾಯ್ ಬಾಯ್. ನಾವೀಗೆಲ್ಲ ರೆಡಿ ಆಗಿದ್ದೀವಿ. ಈಗ ಒಬ್ಬೊಬ್ಬರನ್ನೇ ಕರಿತೀನಿ, ನೋಡೋಣ ಹೆಂಗ್ ರೆಡಿ ಆಗಿರ್ತಾರೆ ಅಂತ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ. ಅಯ್ಯೋ, ಪಾಸ್ಪೋರ್ಟ್ ಸೈಜ್ ಎಷ್ಟು ಮುದ್ದ ಕಾಣಿಸ್ತೀವಿ. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ನಿಲ್ಸು ಬಾ. ಇದ್ಯಾವ್ದು ಹೊಸ ಪ್ರತಿಭೆ? ಅದೇನಿದ್ರು ಥಿಂಕ್ ಬೇಕ್, ತಿನ್ಬೇಕು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಂದ ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ನೋಡಿದ್ರಲ್ಲ ನಾವೆಲ್ಲರೂ ಹೇಗೆ ರೆಡಿ ಆಗಿದ್ದೀವಿ ಅಂತೇಳಿ. ಈಗಷ್ಟೇ ನಾವು ಬೀಚ್ಗೆ ರೀಚ್ ಆಗಿದ್ದೀವಿ. ಒಂದಷ್ಟು ಫೋಟೋ ಮತ್ತು ವಿಡಿಯೋಸ್ನ ಮಾಡಿಕೊಂಡು ಅದಾದಮೇಲೆ ಗೇಮ್ಸ್ ಕಡೆ ಹೋಗೋಣ ಅಂಥೇಳಿ ವಿಡಿಯೋ ಮಾಡಿಸ್ತಾ ಇದ್ದೀನಿ. ಗೈಸ್, ನಾವಿವಾಗ ಬೀಚಲ್ಲಿದ್ದೀವಿ. ಎಲ್ಲರೂ ವಾಟರ್ ಗೇಮ್ಸ್ ಆಡೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ರೆಡಿ ಫಾರ್ ದ ವಾಟರ್ ಗೇಮ್. ಗೇಮ್ಸಿಗೆಲ್ಲ ರೆಡಿ ಆಗಿದ್ದೀವಿ. ಗೇಮ್ಸಲ್ಲಿ ಸಿಗುವ ಪ್ರತಿ ಗೇಮ್ಗೂ ಅವ್ರದ್ದೇ ಆದಂಥ ಲೈಫ್ ಜಾಕೆಟ್ಗಳಿರುತ್ತೆ. ಸೊ ಒಂದೊಂದು ರೈಡ್ಗೂ ಒಂದೊಂದು ಗೇಮ್ಗಳಿಗೂ ಅವ್ರದ್ದೇ ಆದಂಥ ಲೈಫ್ ಜಾಕೆಟ್ ಸಪ್ರೇಟ್ ಇರುತ್ತೆ. ನಾವು ಒಂದೊಂದು ಗೇಮ್ ಹೋಗುವಾಗ್ಲೂ ಒಂದೊಂದು ಲೈಫ್ ಜಾಕೆಟ್ನ ಹಾಕ್ಕೊಳ್ಳೇಬೇಕು. ಸೊ ಈಗ ಎಲ್ಲರೂ ಲೈಫ್ ಜಾಕೆಟ್ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀವಿ. ಬಾಯ್. ನಾವು ಬೋಟಿಂಗ್ ಅಲ್ಲಿ ಹೋಗ್ತಾ ಇದೀವಿ ಗಾಯ್ಸ್. ಎಲ್ಲ ಚೇರ್ಸ್ ಮಾಡ್ರೋ ಈ ಕಡೆ. ಕ್ಯಾಮೆರಾ ಅದರ್ಗನ ಕಡುದ್ಲಮ್ಮ.
ನಾನೀಗ ಪ್ಯಾರಾಶೂಟಲ್ಲಿ ಹಾರ್ತಾ ಇದ್ದೇನೆ. ಇದು ನಮ್ಮ ಫಸ್ಟ್ ಗೇಮ್ ಪ್ಯಾರಾಶೂಟಲ್ಲಿ ಆರೋ ಅಂಥದ್ದು. ಸೊ ಗೋವಾಲಿ ಗೇಮ್ಸ್ ಆಡೋರು ಒಂದು ಸ್ವಲ್ಪ ಎಲ್ಲ ತಿಳ್ಕೊಂಡು ಆಡಬೇಕು ಅಂತ ಅನ್ನಿಸುತ್ತೆ. ಯಾಕೆ ಅಂದರೆ ಅಲ್ಲಿ ಟೋಟಲ್ ಎಲ್ರಿಗೂ ಅಂತ ಹೇಳ್ಬಿಟ್ಟು ಅಮೌಂಟ್ನ ಇಸ್ಕೋತಾರೆ. ಬಟ್ ಇಲ್ಲಿ ಬಂದರೆ ಡಿಪ್ ಮಾಡೋಕ್ಕೆ ಇಷ್ಟು ಕೊಡಿ, ಬರೀ ಇದು ಗೇಮ್ಸ್ ಆಡೋದಕ್ಕೆ ಅಷ್ಟೇ, ಡಿಪ್ ಮಾಡೋಕ್ಕೆ ಇಷ್ಟು ಕೊಡಿ, ಆಮೇಲೆ ಎಕ್ಸ್ಟ್ರಾ ನೆಕ್ಸ್ಟು ಸಮುದ್ರದ ಮಧ್ಯದಲ್ಲಿ ಸ್ವಿಮ್ ಮಾಡೋಕ್ಕೆ ಅಂತೇಳಿ ಬಿಡ್ತಾರೆ. ಸೊ ಅದಕ್ಕೂ ಎಕ್ಸ್ಟ್ರಾ ಚಾರ್ಜು, ಅದಕ್ಕೂ ಎಕ್ಸ್ಟ್ರಾ ಪೇ ಮಾಡಿನೇ ಆಡಬೇಕು. ಫೋಟೋ ಇಲ್ಲ ವಿಡಿಯೋ ಬರ್ತದೆ, ಅದರಲ್ಲೇ ಫೋಟೋ ವಿಡಿಯೋದಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಆಯ್ತು. ಹುಡುಗರು ಎಲ್ಲರೂ ಗೇಮ್ಸ್ ಆಡ್ತಿದ್ರಿಂದ ವಿಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ಸೊ ಅಷ್ಟಾಗಿ ಯಾವುದು ವಿಡಿಯೋಗಳನ್ನ ಮಾಡೋಕ್ಕಾಗಿಲ್ಲ, ಎಕ್ಸ್ಟ್ರಾ ಗೇಮ್ಸ್ಗಳದೆಲ್ಲ ನಾನು. ಶಾಕಿನಿ ಡಾಕಿನಿ ರೂಕಿನಿ ಶಂಕಿನಿ ಡಾಕಿನಿ ಡೂಕಿನಿ ಅನ್ನಂಗಿದ್ದೀರಾ? ನಾನು ನೋಡು ಹೀರೋ ಇದ್ದಂಗಿದ್ದೀನಿ. ಸೊ ಬೀಚಲ್ಲೆಲ್ಲ ಆಡಿಕೊಂಡು ಅದಾದಮೇಲೆ ಹೊಟ್ಟೆ ಹಸಿತಿತ್ತು ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ ಏನಾದ್ರು ತಿನ್ಕೊಳ್ಳೋಣ, ಇವಾಗ ಸಂಜೆ ಆಗ್ಬಿಟ್ಟಿದೆ, ಅದಾದಮೇಲೆ ನೈಟ್ ಊಟ ಮಾಡೋಣ ಅಂಥೇಳಿ ಬಂದ್ವಿ. ಬಟ್ ಇಲ್ಲಿ ಬಿರಿಯಾನಿನೇ ತೊಗೊಂಡು ತಿಂದ್ವಿ ಎಲ್ಲರೂ. ತಿನ್ಕೊಂಡು ರೂಮ್ ಕಡೆ ಹೊರಟ್ವಿ. ಸೊ ರೂಮ್ ಹತ್ರನೂ ಸ್ವಿಮ್ಮಿಂಗ್ ಪೂಲ್ ಇದ್ದಿದ್ದರಿಂದ ಅಲ್ಲೂ ಸಹ 8 ಗಂಟೆವರೆಗೂ ಆಟ ಆಡಿದ್ದೀವಿ. ಅಲ್ಲಿ 8 ಗಂಟೆವರೆಗೂ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಆಮೇಲೆ ಕ್ಲೋಸ್ ಮಾಡ್ತಾರೆ.
ಶಾಪಿಂಗ್ ಬಂದಿದ್ದೀವಿ ಗೈಸ್. ನಮ್ಮ ಹುಡುಗ ಏನೇನೋ ಕೊಡಿಸ್ತಾ ಇದ್ದಾನೆ, ಏನೇನೋ ಕೊಡಿಸ್ತಾವನೆ ಗೈಸ್. ನನಗೆ ಏನು ಕೊಡಿಸ್ತೀಯಾ? 250 ಹಾಕ್ಬೇಕಾ 220 ಹಾಕ್ತೀನಿ ತಗೋ. ಇಷ್ಟೆಲ್ಲ ತಗೊಂಡಿದ್ದೀನಿ 200 ರೂಪಾಯಿ ಹಾಕ್ತೀನಿ. ಭಯ್ಯ ಡ್ರೀಮ್ ದರ್ಶನ್ ಪ್ಯಾಕ್ ಕರ ದೆನ್ ಬೀಚ್ ಹತ್ರ ಹಾಗೆ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದ್ವಿ. ನೈಟ್ ವ್ಯೂ ಚೆನ್ನಾಗಿರುತ್ತೆ, ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಡಿಯಾಗಿ ಬಂದಿದ್ದೀವಿ. ಸೊ ಹಂಗೆ ಶಾಪ್ ಮಾಡಬೇಕಿತ್ತು. ಸೊ ಶಾಪ್ ಮಾಡಿಕೊಂಡು ಅದಾದಮೇಲೆ ರೂಮ್ಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ವಿ. ಇದಾಗಿತ್ತು ಗೋವಾ ಫಸ್ಟ್ ಡೇ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.